ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ನಿಮಗೆ ಧನುರಾಶಿಯವರಿಗೆ ಬುಧನ ರಹಸ್ಯಮಯವಾದಂತಹ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ ಈ ಒಂದು ವಿಡಿಯೋದಲ್ಲಿ. ಬುಧ ನಿಮಗೆ ಎಷ್ಟು ಇಂಪಾರ್ಟೆಂಟು ಅಂತ. ನೀವು ಧನುರಾಶಿಯವರಾಗಿದ್ದು ಬಾಲ್ಯದಿಂದಲೂ ಸಹ ಒಳ್ಳೆಯ ಸ್ನೇಹಿತರೇ ಸಿಗಲಿಲ್ಲ, ಒಳ್ಳೆ ಫ್ರೆಂಡ್ಸೇ ಸಿಗಲಿಲ್ಲ ಗುರುಗಳೇ ನನಗೆ ಅನ್ನುವ ಚಿಂತೆಯಲ್ಲಿದ್ದರೆ, ಅಥವಾ ವಿವಾಹ ಪ್ರಾಯಸ್ಥರಾಗಿದ್ದು ಮದುವೆಗೆ ಬಂದಿದ್ದು ಮದುವೆನೇ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ಮದುವೆಗೆ ಹೆಣ್ಣು ಸಿಗ್ತಾ ಇಲ್ಲ, ಗಂಡು ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಸಮಸ್ಯೆ ಆಗಿದ್ದು ನೀವು ಧನುರಾಶಿಯವರಾಗಿದ್ದರೆ, ಅಥವಾ ಮದುವೆ ಆಗಿದೆ ಗಂಡ ಹೆಂಡತಿ ಜಗಳ ಮನಸ್ತಾಪಗಳು ಏನು ಮಾಡಿದ್ರು ದಾಂಪತ್ಯ ಸರಿಯಾಗ್ತಾ ಇಲ್ಲ ಅನ್ನುವಂತಹ ಧನುರಾಶಿಯವರಾಗಿದ್ದರೆ, ಅಥವಾ ವಿದೇಶ ಪ್ರಯಾಣ, ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು, ವಿದೇಶಕ್ಕೆ ಹೋಗಿ ಓದಬೇಕು, ವಿದೇಶ ಪ್ರಯಾಣ ಮಾಡಬೇಕು ಆಗ್ತಾನೆ ಇಲ್ಲ ಅನ್ನುವಂತಹ ಧನುರಾಶಿಯವರಾಗಿದ್ದರೆ, ಅಥವಾ ಕೆಲಸ ಸಿಗ್ತಾ ಇಲ್ಲ ಅನ್ನುವಂತಹ ಉದ್ಯೋಗ ಸಮಸ್ಯೆ ತಾರಕದಲ್ಲಿದೆ, ನನಗೆ ಉದ್ಯೋಗ ಸಮಸ್ಯೆಗಳೇ ನಂಗೆ ಜಾಸ್ತಿ ಆಗಿಬಿಟ್ಟಿದೆ ಅನ್ನುವಂಥ ಧನುರಾಶಿಯವರಾಗಿದ್ದರೆ, ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾಯಿದ್ದೀವಿ, ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ರೆ ಧನುರಾಶಿಯವರು ನಿಮಗೆ ಸಮಸ್ಯೆ ಆಗ್ತಾ ಇದೆ ಅಂತಾದರೆ, ಇದೆಲ್ಲದಕ್ಕೂ ಕಾರಣ ಅಥವಾ ಇದೆಲ್ಲವನ್ನು ಸರಿ ಮಾಡುವ ಶಕ್ತಿ ಇರುವಂಥದ್ದು ಬುಧನಿಗೆ ಮಾತ್ರ. ಸೊ ಧನುರಾಶಿಯವರು ಬುಧನ ಆರಾಧನೆ ಮಾಡಿಕೊಂಡ್ರೆ ಈ 5-6 ಪಾಯಿಂಟ್ ನಾನು ಹೇಳಿದ್ದೀನಲ್ಲ, ಅದು ಎಲ್ಲ ಪ್ರಾಬ್ಲಮ್ ಸಾಲ್ವ್ಡ್, ಒನ್ ಶಾರ್ಟಲ್ಲೆಲ್ಲ ಸಾಲ್ವ್ಡ್. ಬಿಕಾಸ್ ಕಾರಣ ಏನಪ್ಪ ಅಂದರೆ, ನಿಮಗೆ ಸಪ್ತಮಾಧಿಪತಿ ಬುಧ, ನಿಮಗೆ ಕರ್ಮಾಧಿಪತಿ ಬುಧ. ಆದ್ದರಿಂದ ಧನುರಾಶಿಯವರಿಗೆ ಮದುವೆ ಆಗಿಲ್ವಾ, ಮದುವೆ ಆಗಬೇಕಾ, ಬುಧನ ಆರಾಧನೆ ಮಾಡಿ. ಒಳ್ಳೆಯ ಸ್ನೇಹಿತರು ಸಿಗ್ತಾ ಇಲ್ವಾ, ಬುಧನ ಆರಾಧನೆ ಮಾಡಿ. ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಸಿಗ್ತಾ ಇಲ್ವಾ, ಬುಧನ ಆರಾಧನೆ ಮಾಡಿ. ದಾಂಪತ್ಯ ಕಲಹಗಳು ಜಗಳ ಮನಸ್ತಾಪಗಳ ಬುಧನ ಆರಾಧನೆ ಮಾಡಿ. ಕೆಲಸ ಸಿಗ್ತಾ ಇಲ್ವಾ, ಬುಧನ ಆರಾಧನೆಯನ್ನು ಮಾಡಿ. ವಿದೇಶ ಪ್ರಯಾಣಾದಿಗಳು ಏನೂ ಮಾಡೋಕ್ಕಾಗ್ತಾ ಇಲ್ಲ, ವಿದೇಶಕ್ಕೆ ಹೋಗೋಕ್ಕಾಗ್ತಾ ಇಲ್ವಾ, ಕೆಲಸದಲ್ಲಿ ಟ್ರಾನ್ಸ್ಫರ್ ಸಿಗ್ತಾ ಇಲ್ವಾ, ಅಥವಾ ಇಷ್ಟ ಇಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಾಕ್ಬಿಟ್ಟಿದ್ದಾರಾ, ಬುಧನ ಆರಾಧನೆ ಮಾಡಿ. ಜಾಬ್ನಿಂದ ಜಾಬೇ ಸಿಗ್ತಾ ಇಲ್ಲ ಅಂದ್ರೂ ಬುಧನ ಆರಾಧನೆ ಮಾಡಿ. ಜಾಬ್ ಸಿಕ್ಕಿದ ಮೇಲೆ ಜಾಬಲ್ಲಿ ಪ್ರಮೋಷನ್ ಬೇಕು ಅಂದ್ರೂ ಬುಧನ ಆರಾಧನೆ ಮಾಡಬೇಕು. ನಿಮಗಿಷ್ಟ ಆದ ಜಾಗಕ್ಕೆ, ನಿಮಗಿಷ್ಟ ಬಂದ ಜಾಗಕ್ಕೆ ಟ್ರಾನ್ಸ್ಫರ್ ಸಿಗಬೇಕು ಅಂದ್ರೂ ಬುಧನ ಆರಾಧನೆ ಮಾಡಬೇಕು. ನಿಮಗೆ ಇಷ್ಟ ಇಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ, ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಳ್ಬೇಕು ಅಂದ್ರೂ ಬುಧನ ಆರಾಧನೆ ಮಾಡಬೇಕು. ನೋಡಿ ಬುಧ ಎಷ್ಟು ಇಂಪಾರ್ಟೆಂಟ್ ಧನುರಾಶಿಯವರಿಗೆ ಅನ್ನೋದು ಗೊತ್ತಾಯ್ತಾ ನಿಮಗೆ? ಮುಂದಿನ ತಿಂಗಳು ಬುಧ ಗ್ರಹ ಅಂದರೆ ಸೆಪ್ಟೆಂಬರ್ ತಿಂಗಳ ಎಂಡಲ್ಲೇನೋ ಬುಧ ಗ್ರಹ ಕನ್ಯಾ ರಾಶಿಗೆ ಪ್ರವೇಶ ಮಾಡಿ ಪರಮೋಚ್ಚ ಸ್ಥಿತಿಗೆ ಹೋಗ್ತಾನೆ. ಬುಧ ಎಷ್ಟು ಪವರ್ಫುಲ್ ಟೈಮ್ ಅಂದರೆ ಸೂಪರ್ ಟೈಮ್ ಅದು, ಆಯಿತಾ? ಸೊ ಸೆಪ್ಟೆಂಬರ್ ಎಂಡ್ ಅವಾಗಲೇ ಬುಧ ಪರಮೋಚ್ಚ ಸ್ಥಿತಿಗೆ ಹೋಗ್ತಕ್ಕಂಥದ್ದು. ಧನುರಾಶಿಯವ್ರಿಗಂತೂ ಅದ್ಭುತವಾದಂಥ ಸಮಯ ಅದು. ಈಗಲಿಂದಲೇ ಬುಧನ ಆರಾಧನೆ ಮಾಡ್ಕೊಂಡು ಹೋದರೆ ತುಂಬ ಅನುಕೂಲ ಆಗುತ್ತೆ. ಇಷ್ಟೆಲ್ಲ ಹೇಳ್ತಿದ್ರಲ್ಲ ಗುರುಗಳೇ, ಅದು ಏನದು ಬುಧನ ಆರಾಧನೆ ಮಾಡಿಬಿಡೋಣ ಅತ್ಲಾಗಿ ಹೇಳ್ಬಿಡಿ ಗುರುಗಳೇ. ಅದು ಏನು ಅಂತಂದರೆ, ಈ ವಿಡಿಯೋ ಎಂಡಲ್ಲಿ ಒಂದು ವಿಶೇಷವಾದ ಮಹಾವಿಷ್ಣುವಿನ ಸ್ತೋತ್ರವನ್ನು ಹೇಳ್ತೇನೆ. ಪ್ರತಿದಿನ 5 ಸಲ ಅದನ್ನು ಕೇಳಿಸ್ಕೊಳ್ಳಿ. ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ಎವ್ರಿ ಡೇ ಪ್ರತಿದಿನ ಕನಿಷ್ಠ 5 ಸಲ ಕೇಳಿಸ್ಕೊಳ್ಳಿ ಅದನ್ನು. ಇನ್ನೇನು ಮಾಡಬಹುದು ಗುರುಗಳೇ, ಬುಧವಾರ ಒಂದು ಹೊತ್ತು ಉಪವಾಸ ಮಾಡಿ, ವಿಷ್ಣುವಿನ ಹೆಸರು ಹೇಳ್ಬಿಟ್ಟು, ಮಹಾವಿಷ್ಣುವಿನ ಹೆಸರು ಹೇಳ್ಬಿಟ್ಟು, ಅಥವಾ ವೆಂಕಟೇಶ್ವರನ ಹೆಸರು ಹೇಳ್ಬಿಟ್ಟು ಬುಧವಾರ ಒಂದು ಹೊತ್ತು. ಅದು ಈ ಶುಗರು BP ಸಮಸ್ಯೆ ಇಲ್ಲ ಅಂದರೆ, ಅಥವಾ ಆರೋಗ್ಯ ಬಾಧೆಗಳಿಲ್ಲ ಅಂದರೆ ಮಾಡಿ, ಇಲ್ಲಾಂದರೆ ನೀವು ಮಾಡೋದು ಬೇಡ ಮಾರ್ರೆ. ಆಮೇಲೆ ವಿಷ್ಣು ಸಂಬಂಧಿತವಾದ ದೇವಸ್ಥಾನ, ರಾಮರ ದೇವಸ್ಥಾನ, ಕೃಷ್ಣನ ದೇವಸ್ಥಾನ, ರಂಗನಾಥ, ವೆಂಕಟೇಶ್ವರ, ನರಸಿಂಹ ಯಾವ್ದಾದ್ರು ಪರವಾಗಿಲ್ಲ, ಮನೆ ಹತ್ರದಲ್ಲಿರೋ ವಿಷ್ಣು ದೇವಸ್ಥಾನಕ್ಕೆ ಬುಧವಾರಗಳಲ್ಲಿ ಹೋಗಿ ತುಳಸಿಯಲ್ಲಿ ಸ್ವಾಮಿಗೆ ಅಷ್ಟೋತ್ತರ ಪೂಜೆ ಮಾಡಿಸಿ. ವರ್ಷಕ್ಕೊಮ್ಮೆ ಆದರೂ ಕ್ಷೇತ್ರ ತಿರುಪತಿ ದೇವಸ್ಥಾನ ಆದರೂ ಪರವಾಗಿಲ್ಲ, ಈ ಥರ ವಿಷ್ಣು ಕ್ಷೇತ್ರಗಳಿಗೆ, ಈ ತಿರುಪತಿಗಾದರೆ ವರ್ಷಕ್ಕೊಂದ್ಸಲ ಬುಧವಾರದ ದಿವಸ ಮೆಟ್ಲತ್ತಿ ಸ್ವಾಮಿ ದರ್ಶನ ಮಾಡ್ಕೊಂಡು ಬರೋದ್ರಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಸೊ ಬುಧನ ಆರಾಧನೆಯಿಂದ ಮದುವೆ ಆಗದೇ ಇರುವಂಥ ಧನುರಾಶಿಯವರಿಗೆ ಮದುವೆ ಆಗುತ್ತೆ, ಮದುವೆ ಆಗಿರುವ ಧನುರಾಶಿಯವರಿಗೆ ಸುಖ ದಾಂಪತ್ಯ ಸಿಗುತ್ತೆ. ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಪಾರ್ಟ್ನರ್ಶಿಪ್ ಚೆನ್ನಾಗಾಗುತ್ತೆ, ವಿದೇಶ ಪ್ರಯಾಣ ಸಿಗುತ್ತೆ, ಉದ್ಯೋಗದಲ್ಲಿ ಸ್ಯಾಲ್ರಿ ಹೈಕ್ ಸಿಗುತ್ತೆ, ನಿರುದ್ಯೋಗಿಗೆ ಉದ್ಯೋಗ ಸಿಗುತ್ತೆ, ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ ನಿಮಗೆ ಅಲ್ವಾ? ಸೊ ಇದನ್ನು ವಿಶೇಷವಾಗಿ ಮಾಡ್ತಾ ಇರಬೇಕು. ಇದ್ರ ಜೊತೆಗೆ ಇನ್ನೂ ಒಂದೇನಾದ್ರು ಮಾಡಬೇಕಂದ್ರೆ, ನಿಮ್ಮ ಜೊತೆಗೇ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ವಿಶೇಷವಾದ ರತ್ನವೇ ಪಚ್ಚೆರತ್ನ. ಧನುರಾಶಿಯ ಪ್ರತಿಯೊಬ್ಬರೂ ಸಹ ಪಚ್ಚೆರತ್ನವನ್ನೇನು ಕಿರುಗಳಲ್ಲಿ ಉಂಗುರ ಮಾಡಿ ಸಾಕೊಳ್ಳಿ ನಾನು ಹೇಳಲ್ಲ, ಬಟ್ ಧನುರಾಶಿಯ ಪ್ರತಿಯೊಬ್ಬರೂ ಸಹ ಈ ಪಚ್ಚೆರತ್ನವನ್ನು ಈ ಥರ ಬಾಕ್ಸಲ್ಲಿ ಇದ್ದು ನಿಮ್ಮ ಜೊತೆ ಕ್ಯಾರಿ ಮಾಡಬೇಕು. ನೀವು ಎಲ್ಲಾದರೂ ನಿಮ್ಮ ಜೊತೆಗೆ ಒಂದು ಪಾಕೆಟಲ್ಲಿ ಅಥವಾ ಪರ್ಸಲ್ಲಿ ಅಥವಾ ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ನಿಮ್ಮ ಜೊತೆಗೆ ಈ ಪಚ್ಚೆ ಇದ್ದ ಧನುರಾಶಿಯವರಿಗೆ ಈ ಸಮಸ್ಯೆಗಳಿಂದೆಲ್ಲ ನಿಮ್ಮ ಪಟ್ಟಂತ ಹೊರಗಡೆ ಬಂದುಬಿಡ್ಬೋದು. ತಕ್ಷಣ ಸಮಸ್ಯೆ ಪರಿಹಾರ. ಅದು ಬರೇ ಪಚ್ಚೆ ಇಟ್ಕೊಂಡ್ರಾಗಲ್ಲ, ಇದು ಅಭಿಮಂತ್ರಿತ ಪಚ್ಚೆ ಆಗಬೇಕು. ನಿಮಗೋಸ್ಕರ ವಿಶೇಷ ಪರ್ವಕಾಲದಲ್ಲಿ ಅಭಿಮಂತ್ರಣ ಮಾಡಿ ನಿಮಗೆ ಕೊಡ್ತಿರ್ತಕ್ಕಂಥ ಪಚ್ಚೆ. ನೀವು ಹೊರಗಡೆ ಮಾರ್ಕೆಟ್ಗೆ ಹೋದ್ರೆ ₹1000 ಒಂದು ಕ್ಯಾರೆಟ್ಗೆ ಕೇಳ್ತಾರೆ. ನಾವು
ಬರೇ ನಮ್ಮ ಸಂಕಲ್ಪ ಸೇವೆ ಎಷ್ಟರಲ್ಲೇ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೆ ವಿಶೇಷವಾದ ಒರಿಜಿನಲ್ ಪಚ್ಚೆಯನ್ನೇ ಎಲ್ಲರಿಗೂ ಕೊಡ್ತಾ ಇದ್ದೇವೆ. ಇದನ್ನು ನೀವು ಕ್ಯಾರಿ ಮಾಡಿ ಇಟ್ಕೊಳ್ಳಿ ಸಾಕು, ಇನ್ನೇನು ಮಾಡಬೇಡಿ, ಇದನ್ನು ನೀವು ಇಟ್ಕೊಂಡ್ರೆ ಸಾಕು. ಅದರ ವಿಶೇಷವಾದ ಪರಿಹಾರ ಏನಪ್ಪ ಅಂತಂದರೆ, ಬುಧನ ಅಭಿಮಾನಿ ದೇವರು ಮಹಾವಿಷ್ಣು. ಆದ್ದರಿಂದ ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳು, ಸಾಲ ಬಾಧೆಗಳು, ದುಡ್ಡಿನ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವೇ ಲಕ್ಷ್ಮೀನಾರಾಯಣ ಹೃದಯ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳು, ಆ ಮಂತ್ರಗಳನ್ನು ಬಳಸಿಕೊಂಡು ನಾವು ಕಮಲ ಪುಷ್ಪ, ಕಮಲದ ಹೂವಿನಲ್ಲಿ ನಾವು ಲಕ್ಷ್ಮೀನಾರಾಯಣ ದೇವ ಹೋಮವನ್ನು ಮಾಡ್ತೇವೆ. ಕಮಲ ಪುಷ್ಪಗಳು, ಪಾಯಸ ದ್ರವ್ಯ, ಆಜ್ಯಕ್ತ ಕಮಲ ಪುಷ್ಪಗಳು ಅಂತ, ಕಮಲದ ಪುಷ್ಪದಲ್ಲಿ ಲಕ್ಷ್ಮೀನಾರಾಯಣ ದೇವ ಹೋಮವನ್ನು ಮಾಡಿ ನಿಮಗೆ ವಿಶೇಷವಾಗಿ ಈ ಪಚ್ಚೆಯ ರತ್ನವನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಯಾವತ್ತು? ಆಗಸ್ಟ್ 19ನೇ ತಾರೀಕು ಸೋಮವಾರ, ಶ್ರಾವಣ ಮಾಸದ ಹುಣ್ಣಿಮೆ. ಶ್ರಾವಣ ಮಾಸದ ಹುಣ್ಣಿಮೆಯಂದು ಲಕ್ಷ್ಮೀನಾರಾಯಣ ದೇವ ಹೋಮವನ್ನು ಮಾಡಿ ಈ ಪಚ್ಚರತ್ನವನ್ನು ಅಭಿಮಂತ್ರಣೆ ಮಾಡೋದು. ಯಾಕೆಂದರೆ ಬುಧನ ಅಭಿಮಾನಿ ದೇವರು, ಬುಧನನ್ನು ಆರಾಧನೆ ಮಾಡಬೇಕಾದ್ರಿಂದ ಸಹಸ್ರ ಬುಧ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಬುಧ ಗ್ರಹನಿಗೆ ಹೋಮವನ್ನು ಮಾಡಿ ಈ ಒರಿಜಿನಲ್ ಪಚ್ಚೆ ರತ್ನವನ್ನು ಅದರಲ್ಲಿ ಅಭಿಮಂತ್ರಣೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಇದನ್ನು ಕೊಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರುವವರಿಗೆ ಸಂತಾನ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ನಾವು ಬಹಳ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸರ್ಪದೋಷದಿಂದಾಗಿ ಕೊಡುವ ಸಮಸ್ಯೆಗಳು ಬರ್ತದೆ. ಸೊ ಒಂದಕ್ಕೊಂದಕ್ಕೊಂದು ಲಿಂಕ್ ಅದು. ಸೊ ಆದ್ದರಿಂದ ಸರ್ಪದೋಷಗಳಿದ್ರೆ ಪರಿಹಾರವಾಗಲಿ, ಸರ್ಪದೋಷದಿಂದ ಮಕ್ಕಳಾಗ್ತಾ ಇಲ್ಲ, ಸರ್ಪದೋಷದಿಂದ ಮದುವೆನೇ ಆಗ್ತಾ ಇಲ್ಲ, ಸರ್ಪದೋಷದಿಂದ ಬಿಸ್ನೆಸ್ಸು, ಸರ್ಪದೋಷದಿಂದ ಆರೋಗ್ಯ, ಸರ್ಪದೋಷದಿಂದ ವ್ಯವಹಾರಗಳು, ಸರ್ಪದೋಷದಿಂದ ನಿಮಗೆ ಏನೇನು ಸಮಸ್ಯೆಗಳಾಗ್ತಾ ಇದೆಯೋ ಅದೆಲ್ಲ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಗುರು ಶಾಂತಿ, ಶನಿ ಶಾಂತಿ ಸಹಿತ ಎಲ್ಲ ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಶನಿ ದಶೆ, ಶನಿ ಭುಕ್ತಿ ಇತ್ಯಾದಿ ಎಲ್ಲ ಕಡೆ ಶನೇಶ್ವರನ ಪ್ರಭಾವ ಎಲ್ಲೆಲ್ಲಿರ್ತದೆ, ದುಷ್ಪ್ರಭಾವ ಎಲ್ಲಿರ್ತದೆ ಅದನ್ನು ಪರಿಹಾರ ಮಾಡಿ ಶನೇಶ್ವರನ ಅನುಗ್ರಹ ಸಿಗಬೇಕು ಅಂತ ಶನಿ ಶಾಂತಿ ಹೋಮ. ಗುರುಬಲ ಇರೋರಿಗೆ ಕೆಲಸ ಮಾಡಬೇಕು, ಗುರುಬಲ ಇಲ್ಲದವರಿಗೆ ಗುರುವಿನ ಅನುಗ್ರಹ ಸಿಗಬೇಕು ಅಂತ ಗುರು ಶಾಂತಿ ಹೋಮ. ಯಾವುದೇ ವಿಧದ ಗ್ರಹಚಾರ ದೋಷಗಳಿದ್ರೂ ಪರಿಹಾರವಾಗಬೇಕು ಅಂತ ನವಗ್ರಹ ಶಾಂತಿ ಹೋಮ. ಇದೆಲ್ಲ ಹೋಮಗಳನ್ನು ಸಹ ನಾವು ಆಗಸ್ಟ್ 19ನೇ ತಾರೀಕು ಸೋಮವಾರ ದಿವಸ ಮಾಡ್ತಾ ಇದ್ದೇವೆ. ನೀವೆಲ್ಲ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಬೆಳಗ್ಗೆ ಸಂಕಲ್ಪ ಆಗುತ್ತೆ, ನಾನು ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ, ಈ ವಿಶೇಷವಾದಂತಹ ಒರಿಜಿನಲ್ ಪಚ್ಚೆ ರತ್ನ ಪ್ರತಿಯೊಬ್ಬರಿಗೂ ಸಹ ನೀವು ಜೊತೆಗೆ ನೋಡಿ ಬಾಕ್ಸ್ ಥರ ಇಟ್ಕೊಳ್ಳೋದ್ರಿಂದ ನೀವು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ನೀವು ಉಂಗುರ ಮಾಡಿ ಹಾಕೋಬೇಕು ಅಂತೇನಿಲ್ಲ, ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೂ ಸಾಕಿದೆ ನಿಮ್ಮ ಜೊತೆಗೆ. ಹಾಗೂ ರಕ್ಷಾಬಂಧನ ಇರೋದರಿಂದ ಒಂದು ಕಂಕಣ ದಾರವನ್ನು ಸಹ ನಿಮಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಅಭಿಮಂತ್ರಣವಾದ ಕಂಕಣ ದಾರ ಕಟ್ಕೊಂಡಾಗ ಆರ್ಥಿಕ ಬಾಧೆಗಳಿದ್ರೂ ಪರಿಹಾರವಾಗಿ, ಆಮೇಲೆ ಗಂಡ ಹೆಂಡತಿ ಏನಾದರೂ ಸಮಸ್ಯೆಗಳಿದ್ರೂ ಸಹ ಅದು ಪರಿಹಾರವಾಗಿ, ಸಂತಾನ ವಿಚಾರದಲ್ಲಿ ಅನುಕೂಲವಾಗಿ, ಯಾಕೆಂದರೆ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡಿರ್ತೇವೆ. ಆಮೇಲೆ ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿ, ಸರ್ವತೋಮುಖವಾದ ಅಭಿವೃದ್ಧಿ. ಲಕ್ಷ್ಮೀನಾರಾಯಣ ದೇವ ಹೋಮವನ್ನು ಕಮಲ ಪುಷ್ಪಗಳೆಲ್ಲ ಮಾಡಿ ಒಂದು ಕಂಕಣ ದಾರವನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತೇವೆ, ಅದನ್ನು ಕೈ ಕಟ್ಕೊಳ್ಳೋಕ್ಕೋಸ್ಕರ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ. ಪ್ರತಿಯೊಬ್ಬರ ಸಂಕಲ್ಪ ಸೇವೆವರೆಗೂ ಸಹ ಒಂದು ಸಂಕಲ್ಪ ಸೇವೆಗೆ ಒಂದು ಪಚ್ಚರತ್ನವನ್ನು ಕೊಡ್ತಾ ಇದ್ದೇವೆ. ಆಯಿತಾ? ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಇವರುಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ಹಾಗೂ ನಿಮ್ಮ ವಿಳಾಸವನ್ನು. ಆಯ್ತಲ್ವಾ? ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಡ್ರಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮಃ ಪುರುಷೋತ್ತಮಾಖ್ಯ ನಮಸ್ತೆ ವಿಶ್ವಭಾವನಾ ನಮಸ್ತೆ ಸ್ತು ಋಷಿಕೇಶ ಮಹಾಪುರುಷ ಪೂರ್ವಜ. ಓಂ ಯೇನೇದಮಖಿಲಂ ಜಾತಂ ಯತ್ರ ಸರ್ವಂ ಪ್ರತಿಷ್ಠಿತಂ ಲಯಮೇಷ್ಯತಿ ಯತ್ರೈತತ್ ತಂ ಪ್ರಪನ್ನೋಸ್ಮಿ ಕೇಶವಂ. ಓಂ ಪರೇಶ ಪರಮಾನಂದ ಪರಾತ್ಪರಃ ಪ್ರಭುಃ ಚಿದ್ರೂಪಚಿತ್ ಪರಿಜ್ಞೇಯಃ ಸತೆ ಕೃಷ್ಣಃ ಪ್ರಸೀದತು. ಓಂ ಕೃಷ್ಣಂ ಕಮಲಪತ್ರಾಕ್ಷಂ ರಾಮಂ ರಘುಕುಲೋದ್ಭವಂ ನೃಸಿಂಹವಾಮನಂ ವಿಷ್ಣುಂ ಸ್ಮರನ್ ಯಾತಿ ಪರಾಂ ಗತಿಂ. ಓಂ ವಾಸುದೇವಂ ವರಾಹಂಚ ಕಂಸಕೇಶಿ ನಿಷೂದನಂ ಪುರಾಣಪುರುಷಂ ಯಜ್ಞಪುರುಷಂ ಪ್ರಣತೋಸ್ಮ್ಯಹಂ. ಓಂ ಅನಾದಿನಿಧನಂ ದೇವಂ ಶಂಖಚಕ್ರಗದಾಧರಂ ತ್ರಿವಿಕ್ರಮಂ ಹಲಧರಂ ಪ್ರಣತೋಸ್ಮಿ ಸನಾತನಂ.
ॐ य इदं कीर्तयेन्नित्यं स्तोत्राणामुत्तमोत्तमम् सर्वपापविनिर्मुक्तो विष्णुलोके महीयते हरिः ॐ ॐ नमः पुरुषोत्तमाख्या नमस्ते विश्वभावना नमस्ते स्तु ऋषिकेशा महापुरुषपूर्वजा ॐ येनेदमखिलं जातं यत्र सर्वं प्रतिष्ठितं लयमेष्यति यत्रैतत् तं प्रपन्नोऽस्मि केशवम् ॐ परेश परमानन्दपरात्परः प्रभुः चिद्रूपचित्परिज्ञेयः स ते कृष्णः प्रसीदतु ॐ कृष्णं कमलपत्राक्षं रामं रघुकुलोद्भवं नृसिंहवामनं विष्णुं स्मरन् याति परां गतिम् ॐ वासुदेवं वराहं च कंसकेशीनिषूदनं पुराणपुरुषं यज्ञपुरुषं प्रणतोऽस्म्यहम् ॐ अनादिनिधनं देवं शङ्खचक्रगदाधरं त्रिविक्रमं हलधरं प्रणतोऽस्मि सनातनम् ॐ य इदं कीर्तयेन्नित्यं स्तोत्राणामुत्तमोत्तमम् सर्वपापविनिर्मुक्तो विष्णुलोके महीयते हरिः ॐ ॐ नमः पुरुषोत्तमाख्या नमस्ते विश्वभावना नमस्ते स्तु ऋषिकेशा महापुरुषपूर्वजा ॐ येनेदमखिलं जातं यत्र सर्वं प्रतिष्ठितं लयमेष्यति यत्रैतत् तं प्रपन्नोऽस्मि केशवम् ॐ परेश परमानन्दपरात्परः प्रभुः चिद्रूपचित्परिज्ञेयः स ते कृष्णः प्रसीदतु ॐ कृष्णं कमलपत्राक्षं रामं रघुकुलोद्भवं नृसिंहवामनं विष्णुं स्मरन् याति परां गतिम् ॐ वासुदेवं वराहं च कंसकेशीनिषूदनं पुराणपुरुषं यज्ञपुरुषं प्रणतोऽस्म्यहम् ॐ अनादिनिधनं देवं शङ्खचक्रगदाधरं त्रिविक्रमं हलधरं प्रणतोऽस्मि सनातनम् ॐ य इदं कीर्तयेन्नित्यं स्तोत्राणामुत्तमोत्तमम् सर्वपापविनिर्मुक्तो विष्णुलोके महीयते हरिः ॐ